ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತ ಇಲ್ಲಿ ಒಂದು ಸಿಂಪಲ್ ಪ್ರಶ್ನೆ ಇದೆ ನೋಡ್ರಿ. ಪ್ರಶ್ನೆ ಯಾವ ತರ ಇದೆಯಪ್ಪ ಅಂದ್ರ, ರಾಷ್ಟ್ರಕೂಟರ ಪ್ರಸಿದ್ಧ ರಾಜ ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದಂತ ವಿದೇಶಿ ಯಾತ್ರಿಕ ಯಾರು ಅಂತ ಹೇಳಿ ಕ್ವಶನ್ಸ್ ನ ಕೊಡ್ತಾನೆ ಇಲ್ಲಿ. ಮೆಗಸ್ತನಿಸ್, ಪಾಹಿಯಾನ, ವೆನ್ಸ್ಟ್ಯಾಂಗ, ಸುಲೈಮಾನ್ ಅಂತ. ಸರ್, ಇವರೆಲ್ಲ ಪ್ರಸಿದ್ಧವಾದಂತ ಒಂದೊಂದು ದೇಶದಿಂದ ನಮ್ಮ ಭಾರತ ದೇಶಕ್ಕೆ ಆಗಮಿಸಿದಂತ ವಿದೇಶಿ ಯಾತ್ರಿಕರು ಅಂತ ಹೇಳಿ ಕರಿತೀವಿ. ಇಲ್ಲಿ ಮೆಗಸ್ತನಿಸ್ ಅಂತ ಒಬ್ಬ ಬರ್ತಾನೆ, ಈತ ರಾಯಭಾರಿ ಅಂತಲೂ ಕೂಡ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಕರಿತೀವಿ, ರಾಯಭಾರಿ. ಆದ್ರೆ ಇವು ಉಳಿದವರೆಲ್ಲರೂ ವಿದೇಶಿ ಯಾತ್ರಿಕರು ಅಂತ ಹೇಳಿ ಕರಿತೀವಿ. ಆದ್ರೆ ಇಲ್ಲಿ ನಮ್ಗೆ ಕೇಳಿದ ಕ್ವಶನ್ಸ್ ಏನು, ರಾಷ್ಟ್ರಕೂಟ ಮನೆತನಕ್ಕೆ ಬಂದವರು ಯಾರು ಅಂತೇಳಿ. ಈ ರಾಷ್ಟ್ರಕೂಟ ಮನೆತನಕ್ಕೆ ಬಂದಂತ ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಯಾರು ಸರಿಯಾದ ಉತ್ತರ ಆಗ್ತಾರಪ್ಪ ಅಂದ್ರೆ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ, ಸುಲೈಮಾನ್ ಅಂತೇಳಿ. ಈ ಸುಲೈಮಾನ್ ಅಂತೇಳಿ ಒಬ್ಬ ಇತಿಹಾಸಕಾರ ಅಥವಾ ಒಬ್ಬ ರಾಯಭಾರಿ ಅಥವಾ ವಿದೇಶಿ ಯಾತ್ರಿಕ ಯಾವ ದೇಶದವನಪ್ಪ ಅಂದ್ರೆ ಅರಬ್ ದೇಶದವನು. ಈ ಅರಬ್ ಕಂಟ್ರಿಲಿಂದ ಏನ್ ಮಾಡ್ತಾನಪ್ಪ ಅಂದ್ರ ನಮ್ಮ ದೇಶಕ್ಕೆ ಈ ರಾಷ್ಟ್ರಕೂಟ ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರ ಭೇಟಿ ನೀಡ್ತಾನೆ ಅಂತೇಳಿ ನಾವು ನೋಡ್ತೀವಿ. ಈತ ಹೇಳ್ತಾನೆ, ಜಗತ್ತಿನಲ್ಲಿ 4 ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯನೂ ಕೂಡ ಒಂದು ಅಂತ ಹೇಳ್ತಾನೆ. ಆತರ ವರ್ಣನೆ ಮಾಡಿ ಏನ್ ಮಾಡ್ತಾನಪ್ಪ ಅಂದ್ರ ಈ ಮನೆತನಕ್ಕೆ ಅಮೋಘ ವರ್ಷನ ಕಾಲಕ್ಕೆ ಈತ ಭೇಟಿ ನೀಡ್ತಾನಂತ. ಇನ್ನು ಹುಯೆನ್ತ್ಸಾಂಗ್, ಈತ ಚೀನಾದ ಯಾತ್ರಿಕ. ಈತನು ಕೂಡ ಈತನ ಗ್ರಂಥದ ಮೇಲೆ ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಕೇಳ್ತಾರೆ. ಹುಯೆನ್ತ್ಸಾಂಗ್ ಬರುವಂತ ಕೃತಿ ಯಾವುದು ಅಂತೇಳಿ ಸಾಕಷ್ಟು ಬಾರಿ ಕ್ವಶನ್ಸ್ ನ ಕೇಳ್ತಾನೆ. CUK ಅಂತೇಳಿ ಈತ ಬರುವಂತ ಪ್ರಸಿದ್ಧವಾದಂತ ಗ್ರಂಥ. ಇಲ್ಲಿ ಈತ ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೆ ಬರ್ತಾನೆ. ನೆಕ್ಸ್ಟ್ ಯಾರಪ್ಪ ಅಂದ್ರ ಸಾಕಷ್ಟು ಒಂದೇ ಹರ್ಷವರ್ಧನ ಆಸ್ಥಾನಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರ ಭೇಟಿ ನೀಡ್ತಾನ ಅಂತೇಳಿ ನಮ್ಗೇನಿದಪ್ಪ ಅಂದ್ರ ಉಲ್ಲೇಖಗಳಿದಾವೆ. ಇನ್ನು ಪಾಹಿಯಾನ ಬರೋದನ್ನು ಕೂಡ ಇದನ್ನು ಇವ್ರ ಮೇಲೆ ಕ್ವಶನ್ಸ್ ಆಗಿದೆ. ಗೋಕೋಕಿ ಅಂತೇಳಿ ಗೋಕೋಕಿ ಕೃತಿಯನ್ನು ಬರೆದವರು ಯಾರು ಅಂತ ಕ್ವಶನ್ಸ್ ನ ಕೇಳ್ತಿರ್ತಾನೆ, ಪಾಹಿಯಾನ. ಇನ್ನು ಮೆಗಸ್ತನಿಸನ್ ಕೂಡ ಒಂದು ಕೃತಿ ಬರೀತಾನೆ, ಅದನ್ನ ಇಂಡಿಕಾ ಅಂತ ಹೇಳಿ ಕರಿತೀವಿ. ಇಂಡಿಕಾ ಕೃತಿಯನ್ನು ಬರೆದವರು ಯಾರು, ಮೆಗಸ್ತನಿಸ್. ಈ ತರ ಸ್ಪರ್ಧಾತ್ಮಕ ಪರೀಕ್ಷೆ ಅಂತೇಳಿ ಬಂದಾಗ ಅವ್ರ ಕೃತಿಗಳ ಮೇಲೆ ಕ್ವಶನ್ಸ್ ನ ಕೇಳ್ಬೋದು, ಅಥವಾ ಇವರೆಲ್ಲ ವಿದೇಶಿ ಯಾತ್ರಿಕರು ಯಾವ ಮನೆತನಕ ಭೇಟಿ ನೀಡಿದ್ರು ಅಂತ ಕ್ವಶನ್ಸ್ ನ ಕೇಳ್ಬೋದು. ತರ ಕೊಟ್ಟಾಗ ಇವ್ರ ಬಗ್ಗೆ ಸಂಕ್ಷಿಪ್ತವಾಗಿ 1-2 ಲೈನ್ ಪಾಯಿಂಟ್ಸ್ ಗಳನ್ನ ನೀವು ಮಾಡ್ಕೋಬೇಕು. ಅವಾಗ ನಮಗ ಎಲ್ಲೋ ಒಂದ್ ಕಡೆ ಎಕ್ಸಾಮ್ಸ್ ನಲ್ಲಿ ಹೆಲ್ಪ್ ಆಗ್ತವೆ. ಫಸ್ಟ್ ಆನ್ ಪೇಜಸ್ ನಾವು ನೋಡ್ತಿರಪ್ಪ ಅಂದ್ರೆ ಪೇಜ್ ನ ಫಾಲೋ ಮಾಡ್ಕೊಡ್ರಿ. ಧನ್ಯವಾದಗಳು.